ಇದೆಲ್ಲದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ. ಯಾಕಂದರೆ ಎಷ್ಟರ ಮಟ್ಟಿಗೆ ಶ್ರಮ ಹಾಕಿದ್ರು ಆ ಶ್ರಮಕ್ಕೆ ತಕ್ಕಂಥ ಫಲ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ನೋಡಿ. ಇವತ್ತು ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇವತ್ತು ಮತ್ತು ನಾಳೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಜೊತೆಗೆ ಏನು ಅಂದರೆ ಇಬ್ಬರು ನಾಯಕರನ್ನ ನೀವಿಲ್ಲೇ ಇರಿ ಅಂತ ಕೂಡ ಹೇಳಲಾಗಿದೆ. ಪಶ್ಚಿಮ ಬಂಗಾಳದ ಇಬ್ಬರು ನಾಯಕರುಗಳು, ಒಂದು ಸುವೇಂದು ಅಧಿಕಾರಿ, ಇನ್ನೊಬ್ಬರು ಸಮೀಕ್ ಭಟ್ಟಾಚಾರ್ಯ. ಅವರಿಬ್ಬರಿಗೂ ಕೂಡ ನೀವು ದೆಹಲಿನಲ್ಲೇ ಇರಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿ ನಿರ್ಧಾರ ಅದು ಅಂತಿಮ ನಿರ್ಧಾರ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಳೀಯ ನಾಯಕರನ್ನೇ ಆಯ್ಕೆ ಮಾಡ್ತಾರೆ, ನೋ ಡೌಟ್. ಅಮಿತ್ ಶಾ ಇದನ್ನು ಪದೇ ಪದೇ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈ ನೆಲವನ್ನು ರಕ್ಷಿಸುವಂಥವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಮಾತು. ನೆನ್ನೆ ಮೋದಿಯವರು ಆಡಿದಂಥ ಮಾತುಗಳಿದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ದೇಶದ ರಕ್ಷಣೆ, ಅದರಲ್ಲೂ ಆಂತರಿಕ ಭದ್ರತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು. ಜೊತೆಗೆ ಕೇಂದ್ರದ ನೀತಿಗಳೇನೇನಿದೆ, ಕೇಂದ್ರದ ಯೋಜನೆಗಳೇನೇನಿದೆ, ಅದು ಯಾವುದನ್ನು ಕೂಡ ಜಾರಿ ತಂದಿರಲಿಲ್ಲವಲ್ಲ, ಇವತ್ತಿನಿಂದಲೇ ಜಾರಿ ಆಗ್ತವೆ ಅನ್ನುವಂಥ ಮಾತನ್ನು ಮೋದಿಯವರು ಹೇಳಿದ್ದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸಿಕ್ಕಿರುವಂಥ ಭರ್ಜರಿ ಜಯ, ಬಂಗಾಳದ ಮುಂದಿನ ಸಿಎಂ ಬಗ್ಗೆ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು? ಸಮೀಕ್ ಭಟ್ಟಾಚಾರ್ಯ ಇದ್ದಾರೆ, ಸುವೇಂದು ಅಧಿಕಾರಿ ಇದ್ದಾರೆ, ಸ್ವಪನ್ ದಾಸ್ ಗುಪ್ತಾ ಇದ್ದಾರೆ, ಉತ್ಪಲ್ ಬ್ರಹ್ಮಚಾರೋ ಇದ್ದಾರೆ. ಈ 4 ನಾಯಕರ ಹೆಸರು ಮುಂಚೂಣಿಯಲ್ಲಿದೆ. ಇಬ್ಬರು ನಾಯಕರನ್ನ ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ಒಬ್ಬರು ಸುವೇಂದು, ಮತ್ತೊಬ್ಬರು ಸಮೀಕ್. ಇಬ್ಬರೊಳಗೊಬ್ಬರು ಆಗಬಹುದು. ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರಾಗಬಹುದು, ಅಥವಾ ಸುವೇಂದು ಅಧಿಕಾರಿ ಆಗಬಹುದು. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಪೂರ್ತಿ ಮತ ಎಣಿಕೆ ಏನಾಯಿತು, ಎತ್ತ ಜನರು ಯಾವ ರೀತಿ ಕುಣಿದು ಕುಪ್ಪಳಿಸಿದರು, ಅವ್ರ ಜೊತೆಗೆ ಜನರ ಜೊತೆಗೆ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಪ್ರಮೋದ್ ಶಾಸ್ತ್ರಿ ಮಾಡಿದರು. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಎಷ್ಟರ ಮಟ್ಟಿಗೆ, ಯಾಕಂದರೆ ಯಾರೂ ಕನಸು ಮನಸ್ಸಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಈ ರೀತಿ ಪಶ್ಚಿಮ ಬಂಗಾಳದ ಜನ ತಕ್ಕ ಪಾಠ ಕಲಿಸ್ಬಿಡ್ತಾರೆ ಅಂತ. ಆ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹಿಂದೆಲ್ಲ ಕಾಂಗ್ರೆಸ್ಸಿನ ಆಡಳಿತ ನೋಡಿದರು, ಅದಾದಮೇಲೆ 33-34 ವರ್ಷಗಳ ಕಾಲ ಕಮ್ಯುನಿಸ್ಟ್ ಆಡಳಿತ ನೋಡಿದ್ದು, ಅದಾದ ನಂತರ 15 ವರ್ಷಗಳ ಕಾಲ ಮಮತಾ ಆಡಳಿತವನ್ನು ನೋಡಿದ್ದು. ಜನ ಬೇಸತ್ತು ಬಿಟ್ಟಿದ್ದರು. ಅದೆಲ್ಲದರ ಪರಿಣಾಮ ಬಿಜೆಪಿ ಅಭೂತಪೂರ್ವವಾದಂಥ ಗೆಲುವನ್ನು ಇಲ್ಲಿ ಸಾಧನೆ ಮಾಡಿರುವಂಥದ್ದು. ಜೊತೆಗೆ ಈಗ ಮುಖ್ಯಮಂತ್ರಿ ಕಸರತ್ತು ಕೂಡ ನಡೀತಾ ಇದೆ. ಏನೇನಿದೆ ಓವರ್ ಆಲ್ ಡೆವಲಪ್ಮೆಂಟ್ಸ್? ಪ್ರಮೋದ್. ರಂಗನಾಥ್, ಬಿಜೆಪಿಯ ಹೈಕಮಾಂಡ್ ಹಿನ್ನೆಲೆಯನ್ನು ನೋಡ್ತಾ ಇರೋ ಯಾವತ್ತೂ ಕೂಡ ಸರ್ಪ್ರೈಸ್ ಅನ್ನ ಸಾಕಷ್ಟು ಬಾರಿ ಜನಗಳ ಮೇಲೆ ನೀಡಿದೆ, ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೂ ಕೂಡ ನೀಡಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಂತ ಒಂದು ಸರ್ಪ್ರೈಸ್ ಮುಖ ಅಥವಾ ಸರ್ಪ್ರೈಸ್ ನಾಯಕತ್ವ ಬರುತ್ತಾ ಅನ್ನುವಂಥದ್ದು ಒಂದು ಗೆಸ್ಸಿಂಗ್ ತುಂಬ ದೊಡ್ಡದಾಗಿ ನಡೀತಾ ಇದೆ. ಈಗಾಗಲೇ ಬಿಜೆಪಿ ಪಶ್ಚಿಮ ಬಂಗಾಳದ ಲೀಡರ್ಶಿಪ್ ಅನ್ನು ನೋಡ್ತಾ ಇದ್ರೆ, ಸುವೇಂದು ಅಧಿಕಾರಿಯನ್ನ TMC ಇಂದ ಕರ್ಕೊಂಡ್ಬಂದು ಅನಂತರ ಅವರ ನಾಯಕತ್ವದಲ್ಲೇ, ಅವರ ಮುಂದಾಳತ್ವದಲ್ಲೇ ಹೆಚ್ಚಿನ ಹೋರಾಟಗಳನ್ನು ಬಿಜೆಪಿ ಮಾಡಿದೆ. ಜೊತೆಗೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಸುವೇಂದು ಅಧಿಕಾರಿಯನ್ನ ಫೇಸ್ ಆಗಿ ಮುಖ್ಯ ನಾಯಕನಾಗಿ ಬಿಂಬಿಸಿತ್ತು. ಈ ಬಾರಿ ಮಮತಾ ಬ್ಯಾನರ್ಜಿ ವಿರುದ್ಧವೇ ಸುವೇಂದು ಅಧಿಕಾರಿಯನ್ನು ಕಂಟೆಸ್ಟ್ ಮಾಡಿ ಈ ಮೂಲಕ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಲಾಗಿತ್ತು. ಹೀಗಾಗಿ ಆ ಒಂದು ಕ್ರೆಡಿಟ್ ಲೈನನ್ನು ನೋಡ್ತಾ ಇದ್ರೆ, ಅಥವಾ ಸುವೇಂದು ಅಧಿಕಾರಿಯ ಪ್ರೊಫೈಲನ್ನು ನೋಡ್ತಾ ಇದ್ರೆ, ಖಂಡಿತವಾಗ್ಲಿ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ. ಅವರಿಗೆ ಕೊಡಬೇಕು, ಅವರ ನಾಯಕತ್ವ ಕೊಡಬೇಕು ಅನ್ನುವಂಥದ್ದು ಅನೇಕ ಬಿಜೆಪಿ ಕಾರ್ಯಕರ್ತರು, ನಾಯಕರಲ್ಲಿರುವಂಥ ವಾದ. ಅಟ್ ದ ಸೇಮ್ ಟೈಮ್ ರಂಗನಾಥ್, ಈ ಸಮೀಕ್ ಭಟ್ಟಾಚಾರ್ಯ ಕೂಡ ಕಟ್ಟರಾಗಿ ಪಕ್ಷದಿಂದನೇ ಬಂದವರು, ಅಂದರೆ ಬಿಜೆಪಿಯ ನಾಯಕತ್ವದ, ಬಿಜೆಪಿಯ ಕೇಡರಿಂದ ಬಂದಿರುವಂಥ ವ್ಯಕ್ತಿ. ಹೀಗಾಗಿ ಆ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ನಾಯಕತ್ವ ಅಥವಾ ಪಕ್ಷದ ಬೇಸ್ ಲೈನ್ ಇದೆ, ಅಲ್ಲಿನ ನಾಯಕರಿಗೆ, ಕಾರ್ಯಕರ್ತರಿಗೆ ಕೊಟ್ಟರೆ ಹೊಸದೊಂದು ಮೆಸೇಜ್ ಹೋಗುತ್ತೆ, ಅವರಿಗೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿರುವಂಥ ವಾದ. ಇಲ್ಲಿ ಬಣ ರಾಜಕೀಯ ತುಂಬ ತೀವ್ರವಾಗಿ ಏನೂ ಇಲ್ಲ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಾವು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಬಣ ರಾಜಕೀಯವನ್ನು ನೋಡ್ತೀವಿ, ಆ ರೀತಿಯಂಥ ಬಣ ರಾಜಕೀಯ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಬಿಜೆಪಿಗೆ ಸಿಕ್ಕಿರುವಂಥ ಈ ಮ್ಯಾಂಡೇಟ್ ಏನಿದೆ, ಅತಿ ದೊಡ್ಡದಾದಂಥ ಗೆಲುವೇನಿದೆ, ಸಹಜವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಎಲ್ಲ ನಾಯಕರನ್ನ ಒಂದಾಗಿ ಕರ್ಕೊಂಡ್ಬಂದಿದೆ. ಸುಮಾರು 70 ವರ್ಷದಲ್ಲಿ ಇಲ್ದಿರುವಂಥ ಅಧಿಕಾರ ಮೊದಲ ಬಾರಿಗೆ ಬಿಜೆಪಿಗೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಒಂದು ಹೊಸ ಉತ್ಸಾಹ ಇದೆ. ಅಟ್ ದ ಸೇಮ್ ಟೈಮ್ ಇಂಥ ಒಂದು ಕ್ರೈಸಿಸ್ ಟೈಮ್ನಲ್ಲಿ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಾನಾ ರೀತಿಯಂಥ ಸವಾಲಿದೆ. ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ, ಬಾರ್ಡರ್ ಸಮಸ್ಯೆ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ಮಹಿಳೆ ಮತ್ತೆ ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸಬೇಕಾಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಒಬ್ಬ ಇಂಟೆಲೆಕ್ಚುವಲ್ ಇದ್ರೆ ಹೇಗೆ, ಅಂದರೆ ಸ್ವಪನ್ ದಾಸ್ ಗುಪ್ತಾ ಅಂತವರು, ಅಂಥವ್ರನ್ನ ಕರೆತಂದ್ರೆ ಹೇಗೆ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ ನಡೀತಾ ಇದೆ. ಆದರೆ ಅಂತಿಮವಾಗಿ ಇಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ಗೆ ಹೆಚ್ಚಿನ ಮಣೆಯನ್ನು ಹಾಕುವಂಥ ಸಾಧ್ಯತೆ ಇದೆ. ಸುವೇಂದು ಅಧಿಕಾರಿ ಹೆಸರು ಮುನ್ನೆಲೆಗೆ ಬಂದಿದೆ. ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಯಾಕೆಂದ್ರೆ ಬಿಜೆಪಿ ಯಾವತ್ತೂ ಕೂಡ ಸರ್ಪ್ರೈಸ್ಗಳನ್ನು ನೀಡಿದೆ. ಹೀಗಾಗಿ ಇಲ್ಲಿ ಸರ್ಪ್ರೈಸ್ ನೀಡಿದ್ರು ಅಚ್ಚರಿ ಏನಿಲ್ಲ. ರಂಗನಾಥ್. ಎಸ್ ಪ್ರಮೋದ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಕೆಲವೊಂದು ಸಂಗತಿಗಳನ್ನ ಹೇಳಲೇಬೇಕು. ನಿನ್ನೆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಮುಗ್ಧ ವ್ಯಕ್ತಿ ಗ್ಲೋ ಅಂತ ಅಳ್ತಾ ನಿಂತ್ಕೊಂಡಿದ್ದ.
ಕೇಳಿದ್ರು ಜನ ಯಾಕೆ ಅಳ್ತಾ ಇದೆಯಪ್ಪ ಅಂತ. ಅವ್ನು ಹೇಳ್ದ, ನಾನು ವರ್ಷಗಳಿಂದ ಏಟು ತಿಂದೀನಿ, ಇನ್ನಾದರೂ ಪೊಲೀಸರು ಏಟು ನನಗೆ ತಪ್ಪಬಹುದು ಅಂತ. ಮತ್ತೊಬ್ಬ ತಲೆ ಬೋಳಿಸ್ಕೊಂಡಿದ್ದ, ಅವ್ನ ಹೆಂಡತಿ ಆತನಿಗೆ ಒಂದು ಒಳ್ಳೆ ಶಾಂಪು ಕೊಟ್ಟು ಹೇಳಂತೆ ಪ್ರೆಸೆಂಟೇಷನ್. ಯಾಕಪ್ಪ ಅಂತಂದರೆ ಈ ಮಮತಾ ಬ್ಯಾನರ್ಜಿ ಇಳಿಯೋ ತನಕ ನನ್ನ ತಲೆ ಮೇಲೆ ಕೂದಲು ಬರಬಾರ್ದು ಅನ್ನುವಂಥದ್ದು ಆತನ ಶಪಥ. ಇದೆಲ್ಲದರ ಜೊತೆಗೆ ಇಂಪಾರ್ಟೆಂಟ್ ಹೇಳಬೇಕು, ಎಷ್ಟೆಷ್ಟು ಕಾರ್ಖಾನೆಗಳಿಗೆ ಕಿತ್ಕೊಂಡು ಹೋದವು ಅಲ್ಲಿಂದ, ಎಷ್ಟೆಷ್ಟು ಕಾರ್ಖಾನೆಗಳು. ಆದಿತ್ಯ ಬಿರ್ಲಾ ಅವರಿಗೆ ಬಟ್ಟೆ ಬಿಚ್ಚಿ ಹೊಡೆದ್ರು ಜನ ಅವ್ರ ಫ್ಯಾಕ್ಟ್ರಿನಲ್ಲೇನೆ. ಇದು ಬಂಗಾಳದ ಸ್ಥಿತಿ. ಜೊತೆಗೇನು ಅಂದರೆ ಎಲ್ಲಿದೆ ಏನು ಅಂದರೆ ಮಾಠಿ ದೊಡ್ಡ ಸಂಗತಿಗಳನ್ನ ಹೇಳ್ತಾ ಇದ್ರಲ್ಲ, ಮಾನು ಇಲ್ಲ, ಮಾಠಿನೂ ಇಲ್ಲ, ಮಾನುಷ ಇಲ್ಲ, ಎಲ್ಲದನ್ನೂ ಮರೆತು ಬಿಟ್ರೆ ಮನುಷ್ಯರು ತಕ್ಕ ಪಾಠ ಕಲಿಸ್ತಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್.